ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊಂಡಿದ್ದೀರಿ ಕ್ಷೇತ್ರದಲ್ಲಿ. ವಿಶೇಷವಾಗಿ ದಾಸರಳ್ಳಿ ಎಂದಾಗ ಕೆರೆಗಳು ಕಾಣಿಸ್ತವೆ, ಕೆರೆಗಳ ಅಭಿವೃದ್ಧಿ ಆಗುತ್ತೆ. ಇನ್ನು ಇಂಡಸ್ಟ್ರಿ, ಅದ್ರ ಬಗ್ಗೆ ಹೇಳಬೇಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೂ ಕೂಡ ಬಹಳಷ್ಟು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಪಣ ತೊಡ್ತೀರಿ. ಇದ್ರ ಬಗ್ಗೆ ಹೇಳಿ. ನೋಡಿ, ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಂಡಸ್ಟ್ರಿ ಅದು ಈ ಏಷ್ಯಾ ಖಂಡನಾಗ 2ನೇ ಹೈಯೆಸ್ಟ್ ದೊಡ್ಡ ಇಂಡಸ್ಟ್ರಿ ನಮ್ಮ ಪೀಣ್ಯ. ಆ ಪೀಣ್ಯದ ಸುಮಾರು 9,000 ಮೇಲೆ ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿ ಸುಮಾರು 30 ವರ್ಷದಿಂದ ಇಡೀ ನಮ್ಮ ಪೀಣ್ಯ ಇಂಡಸ್ಟ್ರಿಗೆ ಅಲ್ಲಿ ಒಂದು ಬಾಣ್ಲಿ ಅವ್ರಿಗೊಂದು ಸಿಮೆಂಟ್ ಆಗಲಿ ಮಳ್ಳಾಗಲಿ ಹಾಕಿರಲಿಲ್ಲ. ನಾನು ಅವಾಗ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದ್ದಾಗ ಸಣ್ಣ ಕೈಗಾರಿಕೆ ಇದರಲ್ಲಿ 30 ಕೋಟಿ ರೂಪಾಯಿ ಕೊಟ್ಟರು. ಇಡೀ ಪೀಣ್ಯ ಅಸೋಸಿಯೇಷನ್ ಅವ್ರನ್ನ ಕರ್ಕೊಂಡೋಗಿ ನಾವು ತಗೊಂಡು ಬಂದು ಇಡೀ ಒಂದು ಅಲ್ಲಿ 14 ಕ್ಲಾಸ್ ಅಲ್ಲಿ ಆ ಭಾಗ ಇದೆ, ಆ ಭಾಗ KSIDC ಎಲ್ಲೆಲ್ಲಿ ಇದು ಮಾಡಿದ ಅದೆಲ್ಲ ಮುಗಿಸ್ಕೊಟ್ಟೆ. ಮತ್ತೆ ಈಗ ನಾನು ಕೊನೆ ಇದರಲ್ಲಿ 50 ಕೋಟಿ ರೂಪಾಯಿ ತಗೊಂಬಂದು ಟೆಂಡರ್ ಕರೆದು ಅದನ್ನ ಟೆಂಡರ್ ಮಾಡಕ್ ಬಿಡಲಿಲ್ಲ. ನನ್ನ ಟರ್ಮಿನಲ್ ಕೆಲಸ ಆಗ್ಬಾರ್ದು ಅಂದ್ಬಿಟ್ಟು ತಡೆದು ನನ್ನ ಎಲ್ಲ ತಂದು ಇನ್ನೇನು ವರ್ಕ್ ಆರ್ಡರ್ ಆಗಿ ಟೆಂಡರ್ ಕರೆದು ವರ್ಕ್ ಆರ್ಡರ್ ಇಶ್ಯೂ ಆಯಿತು, ನೀತಿ ಸಂಹಿತೆ ಜಾರಿ ಆಯಿತು. ಅನುದಾನದ ವಿಚಾರದಲ್ಲಿ ನೀವು ಹಠ ಬಿಟ್ಟವರಲ್ಲ, ನ್ಯಾಯಾಲಯದವರೆಗೂ ಹೋಗುವಂಥ ಪ್ರಸಂಗ ಯಾಕಾಯಿತು? ಈಗ ನನಗೆ 650 ಕೋಟಿ ರೂಪಾಯಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇಡೀ ಆ ಬಡ್ಜೆಟಾಗಿ ಎಲ್ಲ ಹಾಕಿದ್ರಲ್ಲ, ಅದನ್ನ ಎಲ್ಲ ವಿತ್ಡ್ರಾ ಮಾಡಿಬಿಟ್ರಲ್ಲ. ನಾನು ಎಲ್ಲ ಕಡೆ ಹೋದೋ. ಈಗ ಕುಮಾರಣ್ಣ ಸ್ವಾಮಿಯವ್ರನ್ನ ಅವ್ರನ್ನೂ ಕರ್ಕೊಂಡು ಹೋದೆ ಯಡಿಯೂರಪ್ಪ ರಥಕ್ಕೆ, ದೇವೇಗೌಡ ಸಾಹೇಬ್ರನ್ನೂ ಕರ್ಕೊಂಡು ಹೋದೆ. ಅವ್ರನ್ನೂ ಕರ್ಕೊಂಡೋಗಿ ಈಗ ಕೃಷ್ಣಾದಲ್ಲಿ ಕೂತು ಮುಖ್ಯಮಂತ್ರಿ ಇವ್ರನ್ನ ಎಲ್ಲರನ್ನೂ ಭೇಟಿ ಮಾಡಿಸ್ತೋ. ಅವ್ರು ಕೂಡ ಕ್ರೆಡಿಟ್ ಎಲ್ಲ ಮಾಡೋರು, ಇವರು ಬಿಡ್ತಿರ್ಲಿಲ್ಲ. ಇಲ್ಲಿ ನನಗೆ ಕೆಲಸ ಮಾಡಿಬಿಟ್ರೆ ನಮ್ಗೆ ಒಂದು ಇದು ಬರ್ತದೆ ಅಂತ ಅಲ್ಲಿಗೆ ಎಷ್ಟು ದ್ವೇಷದ ರಾಜಕೀಯ ಮಾಡ್ತಾವ್ರು ನೋಡಿ. ಆದ್ರೂ ಬಿಡಲ್ಲ. ಆಮೇಲೆ ಹೈಕೋರ್ಟ್ ಮೊರೆ ಹೋದೆ ನಾನು. ಅದು ಡೈರೆಕ್ಷನ್ ಕೊಡ್ತು 110 ಕೋಟಿ ಅಂತ. ಆ 110 ಕೋಟಿ ಹೆಂಗ್ ತಂದೆ ಆ ದೇವ್ರಿಗೆ ಗೊತ್ತು. ಅದು ಕೋರ್ಟ್ಗೆ ತಗೊಂಡೋಗಿ ನಾನು ಕೋರ್ಟ್ ಆರ್ಡರ್ ಮಾಡಿದೆ, ಇವ್ರು ತಗೊಂಡೋಗಿ ಏನೇನೋ ಅಬ್ಜೆಕ್ಷನ್ ಹಾಕಿ ಇದು ಬರ್ದಂಗೆ ಮಾಡೋಕ್ಕೆ. ಆದರೂ ಬಿಡಲ್ಲ, ಡೈರೆಕ್ಷನ್ ಕೊಟ್ಟು ತಗೊಂಡು ಬಂದು ಅದನ್ನು ಟೆಂಡ್ರ್ ಕರೆದ್ರು ಅದನ್ನ ಕೆಲಸ ಮಾಡೋಕ್ಕೆ ಏನೋ ಒಂದು ಅಡೆತಡೆ ಮಾಡಿ ನಮಗೆ ಲಾಸ್ಟ್ಗೆ ನೀತಿ ಸಮಿತಿ ಜಾರಿ ಆಗೇ ಹೋಯ್ತು. ಕೆಲಸ ಮಾಡೋಕ್ಕೆ ಬಿಡಲೇ ಇಲ್ಲ. ಆಡಳಿತ ಇರಲಿ, ವಿಪಕ್ಷ ಇರಲಿ, ಅಥವಾ ಯಾವುದೇ ರಾಜಕಾರಣಿ ಆಗಿರಲಿ, ಅವ್ರು ರಾಜಕೀಯಕ್ಕೆ ಬರೋದು ನಾವು ಜನಸೇವೆ ಮಾಡೋದಕ್ಕೆ ಅಂತ ಹೇಳ್ಕೊಂಡು, ನೀವು ಅನುದಾನ ಕೋರ್ಟ್ಗೆ ಹೋಗಬೇಕು ಅನ್ನೋದಾದ್ರೆ ನೀವು ವಿಧಾನಸಭೆಯಲ್ಲಿ ಕೇಳಬೇಕು, ಮುಖ್ಯಮಂತ್ರಿಗಳನ್ನು ಕೇಳಬೇಕು. ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಬಂದಾಗ ಏನ್ ಅನ್ನಿಸ್ತು ನಿಮ್ಗೆ? ಈಗ ಏನ್ ಮಾಡೋದು, ಜನಗಳು ನಮ್ಗೆ ಜನ ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ. ಅಲ್ಲಿ ಹೋದಾಗ ಅವ್ರಿಗೆ ಇವ್ರಿಗೆ ಇವೆಲ್ಲ ಗೊತ್ತಾ, ಇವ್ರು ಪಡೆದಿರೋದು ಅವ್ರಿಗೆ ಜನಗಳು ಸರಿಯಾಗಿ ಮಾಹಿತಿ ಸಿಗಲ್ಲ ಅವ್ರಿಗೆ. ನಿಜ. ಅವಾಗ ಏನು ತಪ್ಪು ಮಂಜಣ್ಣ ನಾವು ಮಾಡ್ದೋ ಇದೇನು ಆಗಲ್ಲ ಅಂತ ನನ್ನ ಮೇಲೆ ಇದಾಗ್ತದೆ. ಅದಕ್ಕೆ ನಾನು ಹೈಕೋರ್ಟ್ ಮೊರೆ ಒಳ್ಳೆ ಅಡ್ವೊಕೇಟ್ ಇಟ್ಕೊಂಡು ಹೈಕೋರ್ಟ್ ಮೊರೆ ಹೋಗಿ ಒಂದು PL ಹಾಕ್ಸಿ ಮಾಡಿ ಡೈರೆಕ್ಷನ್ ತಗೊಂಡು ಬಂದು ಅದ್ರಾಗ ಒಂದು ಸ್ವಲ್ಪ ಕೆಲಸ ಮಾಡ್ದು. ಈಗ ಎಷ್ಟೋ ವರ್ಷದಿಂದ ಆಗಿರಲಿಲ್ಲ ನೆಲಗದ್ದನಹಳ್ಳಿ ರೋಡ್ ಅಂತ, ಅದೇ ಹೈಕೋರ್ಟಿಂದ ಹೋಗಿ ದುಡ್ಡು ಕೊಟ್ಟರೆ 20 ಕೋಟಿ ಆಗ್ತದೆ. ದೊಡ್ಡಣ್ಣ ಪ್ರೈವೇಟ್ ಇಂಡಸ್ಟ್ರಿ ಒಂದಿತ್ತು, ಅಲ್ಲೊಂದು 12 ಕೋಟಿ ರೂಪಾಯಿ ಹಾಕಿ ಇವತ್ತು ಸಾಕಷ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ. ಎಲ್ಲ ನಾನು ನನ್ನ ಶಕ್ತಿ ಮೀರಿ ಏನು ಮಾಡಬೇಕು ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ.